ಈ ಘಟನೆಯನ್ನು ನಾನು ಶ್ರೀರಾಮ್ ಸೇನೆ ವತಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಡಾಕ್ಟರ್ ಅಂಬೇಡ್ಕರ್ ಕನಸು ಇನ್ನೂ ನನಸಾಗಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸರ್ಕಾರ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದಕ್ಕೊಂದು ಸಾಕ್ಷಿ ಅಂತ ಹೇಳ್ಬೋದು. ಹೊಡೆದವರಿಗೆ ಅವರಿಗೆ ಹೃದಯ ಅನ್ನುವಂಥದ್ದು ಇಲ್ಲ. ರಾಕ್ಷಸರು ಬೇರೆ ರಾಕ್ಷಸರಿಗಿಂತ ಅತ್ಯಂತ ಕ್ರೂರಿಗಳು. ಈಗ ಆ ಕುಟುಂಬದ ತಂದೆ ತಂಗಿ ಇವರಿಗೆಲ್ಲ ಭೇಟಿಯಾಗಿ ಬಂದೆ. ಒಂದು ಸಣ್ಣ ಮಗು ಇದೆ, 1ನೇ ಕ್ಲಾಸಿನ ಮಗು, ಅದನ್ನೂ ಬಿಟ್ಟಿಲ್ಲ. ಮತ್ತು ಸ್ವಂತ ಮಗಳನ್ನ ಬಸುರಿ ಆಗಿದ್ದಾಳೆ, ಪ್ರೆಗ್ನೆಂಟ್ ಆಗಿದ್ದಾಳೆ. ತನ್ನ ಮೊಮ್ಮಗನೋ ಮೊಮ್ಮಗಳು ಹುಟ್ಟುತ್ತಾಳೆ. ಎಲ್ಲರಿಗೂ ಖುಷಿ ತರುವಂಥ ವಿಷಯ ಅದು. ಆ ಹೊಟ್ಟೆಗೆ ಅವರು ಕೊಡ್ಲಿ ಹಾಕ್ತಾರೆ, ಕುರುಪಿ ಹಾಕ್ತಾರೆ ಅಂತಂದರೆ ಇವನು ತಂದೆನೋ ಅಥವಾ ಏನು ಮನುಷ್ಯತ್ವ ಇದೆ ಇವನಿಗೆ? ರಾಕ್ಷಸ ಅವನು. ನಾನು ಹೇಳೋದು ಇವರಿಗೆಲ್ಲ ಕೋರ್ಟಿಗೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಷನ್ಗಳು ಹಾಕಿ ಜೈಲಿಗೆ ಹಾಕುವಂಥ ಅವಶ್ಯಕತೆನೇ ಇಲ್ಲ ರೀ. ಶೂಟ್ ಮಾಡಬೇಕು. ಎಂಥ ನಿರ್ದಯಗಳು ಇವರು. ಅಂದರೆ ಆ ದಲಿತರು ಪ್ರೀತಿನ ಮಾಡಬಾರ್ದಾ? ಅವರಿಗೆ ಕರಳಿಲ್ವಾ? ಅವ್ರಿಗೆ ಹೃದಯ ಇಲ್ವಾ? ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಪಾಪನ ಅದು? ಎಂಥ ಮತ್ತು ಅವ್ರು ಹೇಳೋ ಪ್ರಕಾರ ಪ್ರತಿಯೊಬ್ಬರು ಕೊರಳಲ್ಲಿ ಗುಂಡ್ಗಡಿಗಿದ್ದಾರೆ. ಬಸವಣ್ಣನವರ ಪ್ರತಿಯೊಂದು ವಾಕ್ಯವನ್ನು ನಡೆಸುವಂಥ ಆ ಕುಟುಂಬ ಅದು ಪ್ರತಿಯೊಬ್ಬರು ಕೊರಳಲ್ಲಿದೆ. ಈ ರಾಕ್ಷಸರು ಕೊಂದವರು ನಿಮ್ಮ ಕೊರಳಲ್ಲಿದೆ ನೋಡಬೇಕು. ಸಂಶಯ ಬರ್ತಾ ಇದೆ. ನೀವು ನಾಚಿಕೆ ಬರಬೇಕು ನಿಮಗೆ.